ಎಜುಕೇಷನಲ್ ಅಸೋಸಿಯೇಷನ್ ಹಲೇಕಲ ಉಲ್ಲಾಲ ಈ ವಿದ್ಯಾಸಂಸ್ಥೆಯ 50ನೇ ವರ್ಷದ ಸುವರ್ಣ ಮಹೋತ್ಸವದ ಈ ವರ್ಷದಲ್ಲಿ, ಈ ಸಂದರ್ಭದಲ್ಲಿ ಈ ಸಂಸ್ಥೆಯ ಸುವರ್ಣ ಮಹೋತ್ಸವ ಆಚರಣಾ ಕಾರ್ಯಕ್ರಮ, ಇದರ ಆರಂಭ ಮತ್ತು ಕಾರ್ಯಯೋಜನೆಗಳು ಮುಂದಿನ ಅವಧಿಗಳಲ್ಲಿ ಈ ಸಂದರ್ಭದಲ್ಲಿ ಆ ಸಂಸ್ಥೆಗೆ ನಾವು ನಮ್ಮ ಪೂರ್ವ ವಿದ್ಯಾರ್ಥಿಗಳು ಮತ್ತು ವಿದ್ಯಾಪ್ರೇಮಿ ದಾನಿಗಳ ಮೂಲಕ ಅದಕ್ಕೆ ವಿಶೇಷ ರೀತಿಯಲ್ಲಿ ಕಾರ್ಯಯೋಜನೆಗಳನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಅದರ ಅನಾವರಣ ಪ್ರಸ್ತುತತೆಯ ಒಂದು ಕಾರ್ಯಕ್ರಮದ ನಿಮಿತ್ತ ಇದೇ ಬರುವ ದಿನಾಂಕ 21 ಶನಿವಾರ ಸಂಜೆ ಮಧ್ಯಾಹ್ನ 3 ಗಂಟೆಯಿಂದ ಸರಿಸುಮಾರು ರಾತ್ರಿಯ ತನಕ ವಿಶೇಷ ಕಾರ್ಯಕ್ರಮ ನಡೆಯಲಿದೆ. ಅದರಲ್ಲಿ ಬಹಳ ಮುಖ್ಯವಾಗಿ ಅವತ್ತು 3 ಗಂಟೆಯಿಂದ ಸಂಜೆ 6 ಗಂಟೆಯ ತನಕ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಸಚಿವರುಗಳು ಭಾಗವಹಿಸುವಂತಹ ಕಾರ್ಯಯೋಜನೆಯ ಅನಾವರಣ ಮತ್ತು ಶಂಕುಸ್ಥಾಪನೆಯ ಕಾರ್ಯಕ್ರಮ ನಡೆಯಲಿದೆ. ತದನಂತರ ಸಂಸ್ಥೆಯ ಹಳೆ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ವೈವಿಧ್ಯಮಯ ಕಾರ್ಯಕ್ರಮಗಳು ಕೂಡ ನಡೆಯಲಿದೆ. ಈ ನಿಮಿತ್ತ ಈ ಒಂದು ದಿವಸ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಇದರ ಉಲ್ಲಾಲದ ಪತ್ರಿಕಾ ಭವನದಲ್ಲಿ ನಾವು ಸೇರಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮದಲಿ ಎಜುಕೇಷನಲ್ ಅಸೋಸಿಯೇಷನ್ ಇದರ ಗೌರವಾನ್ವಿತ ಪ್ರಧಾನ ಕಾರ್ಯದರ್ಶಿ ಶ್ರೀಯುತ ಜನಾಬ್ ಅಬ್ದುಲ್ ಫತಾಕ್ ಅವರಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ವಹಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಗೌರವಾನ್ವಿತ ಶಿಕ್ಷಕರು ಈ ಸಂಸ್ಥೆಯಲ್ಲಿ ಹಲವಾರು ವರ್ಷಗಳಿಂದ ಶಿಕ್ಷಣ ವೃತ್ತಿಯನ್ನು ನಡೆಸಿ ನಮ್ಮ ಜೊತೆ ಸದಾ ನಮ್ಮ ಸಂಸ್ಥೆಯ ಜೊತೆ ಬೆನ್ನೆಲುಬಾಗಿ, ಮಾರ್ಗದರ್ಶಕರಾಗಿ, ಪ್ರೋತ್ಸಾಹಕರಾಗಿ ನಮಗೆ ಬೆನ್ನು ತಟ್ಟುತ್ತಿರುವಂತಹ ನಮ್ಮ ಗೌರವಾನ್ವಿತ ಶ್ರೀ ಲೋಕನಾಥ ರೈ ಸರ್ ಅವರಿದ್ದಾರೆ. ಅವರು ನಿವೃತ್ತ ದೈಹಿಕ ಶಿಕ್ಷಕರು. ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜೊತೆ ಶ್ರೀ ಡಾಕ್ಟರ್ ಮುನೀರ್ ಬಾಬರ್ ಅವರು ಅಧ್ಯಕ್ಷರು, ಮದನಿ ಅಲುಮ್ನಿ ಅವರು ಭಾಗವಹಿಸಬೇಕಾಗಿತ್ತು, ಕಾರಣಾನಂತರ ತಡವಾಗಿ ಬರ್ತಾ ಇದ್ದಾರೆ. ನಮ್ಮ ಜೊತೆ ಶ್ರೀ ರೋಹಿತ್ ಉಳ್ಳಾಲ ಅವರಿದ್ದಾರೆ. ಇವರು ಮದನಿಯ ಅಲುಮ್ನಿ ವಿಭಾಗದ ಉಪಾಧ್ಯಕ್ಷರು. ಇವರನ್ನು ಕೂಡ ಆತ್ಮೀಯವಾಗಿ ಈ ಸಂದರ್ಭದಲ್ಲಿ ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ಜೊತೆ ಶ್ರೀ ಅಬ್ದುಲ್ ಅಜೀಜ್ ಕೋಶಾಧಿಕಾರಿ, ಮದನಿ ಅಲುಮ್ನಿ ವಿಭಾಗ, ಇವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತ ಮಾಡ್ತಾ ಇದ್ದೇನೆ. ಕೊನೆಯದಾಗಿ ನಮ್ಮ ಶ್ರೀ ದಿನೇಶ್ ಶೆಟ್ಟಿ, ನಮ್ಮ ಉಪಾಧ್ಯಕ್ಷರು, ಮದನಿ ಅಲುಮ್ನಿ ವಿಭಾಗ, ಇವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತ ಮಾಡ್ತೇವೆ. ಬಹಳ ವಿಶೇಷವಾಗಿ ಮದನಿಯ ಅಲುಮ್ನಿ ವಿಭಾಗ ಈ ವರ್ಷದಲ್ಲಿ ಮಹಿಳಾ ವಿಭಾಗವನ್ನು ಪ್ರತ್ಯೇಕವಾಗಿ ಅವರ ಚಟುವಟಿಕೆಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಬಹಳ ವಿಶೇಷವಾಗಿ ನಮ್ಮ ಜೊತೆ ಮಹಿಳಾ ವಿಭಾಗದ ಅಧ್ಯಕ್ಷೆಯಾಗಿರುವಂತಹ ಶ್ರೀಮತಿ ಜೊಹರಾ ಇಬ್ರಾಹಿಂ ಖಾಸಿಂ ರವರಿದ್ದಾರೆ. ಅವರನ್ನು ಬಹಳ ಆತ್ಮೀಯವಾಗಿ ಸ್ವಾಗತಿಸಿದ್ದೇವೆ. ಜೊತೆಗೆ ಸೇರಿರುವಂತಹ ಈ ನಾಡಿನ ಧೀಮಂತ ಪತ್ರಕರ್ತರು ತಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಮುಂದಿನ ಮಾತಿಗಾಗಿ ನಾನು ಜನಾಬ್ ಅಬ್ದುಲ್ ಫತಾಕ್ ಅವರಲ್ಲಿ ಮಾತನಾಡಲಿಕ್ಕೆ ಕೇಳಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ಮದನಿ ವಿದ್ಯಾಸಂಸ್ಥೆ 1974ರಲ್ಲಿ ಹಲೇಕಲದ ನಜಾತು ಸಿಬಿಯ ಮದ್ರಸದಲ್ಲಿ ಸ್ಥಾಪನೆಗೊಂಡು ಕಿರಿಯ ಪ್ರಾಥಮಿಕ ಶಾಲೆಯಾಗಿ, ಹಿರಿಯ ಪ್ರಾಥಮಿಕ ಶಾಲೆಯಾಗಿ, ತದನಂತರ ಹೈಸ್ಕೂಲ್ ಆಗಿ, ಅದರ ನಂತರ PUC ವಿಭಾಗವನ್ನು ತೆರೆದು ಅದರ ಮಧ್ಯದಲ್ಲಿ ದೇವಸಿಯನ್ನು ತೆರೆಯಲಾಯಿತು. ಈಗ ಈ ಸಂಸ್ಥೆಗೆ 1974ರಿಂದ 2024 50 ವರ್ಷ ತುಂಬಿರುತ್ತದೆ. ಈ ಸಂದರ್ಭದಲ್ಲಿ ನಾವು ಸ್ವರ್ಣ ಮಹೋತ್ಸವ ಆಚರಣೆಯ ಚಾಲನೆಯನ್ನು ತಾರೀಖು 21ರಂದು ನಮ್ಮ ಉಲ್ಲಾಲ ದರ್ಗದ ಅಧ್ಯಕ್ಷರ BJ ಹರಿಯಪ್ಪನವರ ಅಧ್ಯಕ್ಷತೆಯಲ್ಲಿ ಸಭಾಪತಿಯವರ ಉಪಸ್ಥಿತಿ ಮತ್ತು ಅನೇಕ ಸಚಿವರುಗಳು ಮತ್ತು ನಮ್ಮ ದಾನಿಗಳು ಮತ್ತು ವಿದ್ಯಾರ್ಥಿ ವೃಂದದವರು, ಅಧ್ಯಾಪಕರು, ನಿವೃತ್ತ ಅಧ್ಯಾಪಕರು, ಅದೇ ರೀತಿ ಹಳೆ ವಿದ್ಯಾರ್ಥಿಗಳ ಸಹಕಾರದಿಂದ ನಾವು ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುತ್ತೇವೆ.
ಈ ಸಂದರ್ಭದಲ್ಲಿ ನಮ್ಮ ಶಾಲಾ ಕಟ್ಟಡದ 2ನೇ ಅಂತಸ್ತಿನ ಕಟ್ಟಡವನ್ನು ರಚಿಸಲು ನಾವು ತೀರ್ಮಾನಿಸುತ್ತೇವೆ. ಅದಕ್ಕೆ ಸಾಧಾರಣವಾಗಿ 1,60,00,000 ರೂಪಾಯಿಯ ವೆಚ್ಚವು ತಗಲುವುದೆಂದು ಅಂದಾಜಿಸಲಾಗಿದೆ. ಈ ವೆಚ್ಚವನ್ನು ನಮ್ಮ ಹಳೆ ವಿದ್ಯಾರ್ಥಿಗಳು, ಊರಿನ ದಾನಿಗಳು ಮತ್ತು ಎಲ್ಲರಿಂದ ಸಂಗ್ರಹಿಸಿ ನಾವು ಇದನ್ನು ಮಾಡಬೇಕಂತ ತೀರ್ಮಾನಿಸುತ್ತೇವೆ. ಅದಕ್ಕಾಗಿ ನಿಮ್ಮೆಲ್ಲರ ಸಹಕಾರವನ್ನು ಕೋರುತ್ತಾ ಮದನಿ ಅಲುಮ್ನಿ ಇದರ ಉಪಾಧ್ಯಕ್ಷರಾಗಿರುವಂತಹ ಶ್ರೀ ರೋಹಿತ್ ಉಳ್ಳನ್ ಅವರು ಇದರ ಕೆಲವೊಂದು ವಿಷಯಗಳನ್ನು ನಿಮ್ಮ ಮುಂದೆ ನೀಡಿದ್ದಾರೆ. ಆತ್ಮೀಯ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ಸ್ನೇಹಿತರಿಗೆ ನಮಸ್ಕಾರಗಳನ್ನು ತಿಳಿಸುತ್ತಾ, ಮದನಿ ಎಜುಕೇಶನ್ ಅಸೋಸಿಯೇಷನ್ ರಿಜಿಸ್ಟರ್ ಹಳೇಕಳ ಉಳ್ಳಾಲ ಇದರ ಈ ಒಂದು 50ರ ಸಂಭ್ರಮ 1974ರಲ್ಲಿ ಸ್ಥಾಪಿತವಾದಂತಹ ಈ ವಿದ್ಯಾಸಂಸ್ಥೆಗೆ 50 ವರ್ಷ ತುಂಬಿದಂತಹ ಸಂಭ್ರಮ, ಅದನ್ನು ಸುವರ್ಣ ಸಂಭ್ರಮದ ರೀತಿಯಲ್ಲಿ 1 ವರ್ಷಗಳ ಕಾಲ ಈ ಒಂದು ಕಾರ್ಯಕ್ರಮವನ್ನು ಮಾಡುವ ಮೂಲಕ ತಾನು ಕಲಿತಂತಹ ಶಾಲೆಗೆ, ತನಗೆ ವಿದ್ಯೆ ಕೊಟ್ಟಂತಹ ದೇಗುಲಕ್ಕೆ ನಮ್ಮ ಕೊಡುಗೆಯಾಗಿ 1.5 ಕೋಟಿ ವೆಚ್ಚದಲ್ಲಿ ವಿಜ್ಞಾನ ಕಟ್ಟಡದ ಒಂದು ಕೊಡುಗೆಯನ್ನು ನೀಡುವ ದೃಷ್ಟಿಯನ್ನು ಇಟ್ಟುಕೊಂಡು ನಿತ್ಯ ನಿರಂತರವಾಗಿ 1 ವರ್ಷ ನಮ್ಮ ಈ ಕಾರ್ಯಕ್ರಮ ಮದನಿ ಅಲುಮ್ನಿ ಅಸೋಸಿಯೇಷನ್ ಮೂಲಕ ನಡೆಯಲಿದೆ. ಅಂದ್ರೆ ಮದನಿ ಅಲುಮ್ನಿ ಅಸೋಸಿಯೇಷನ್ ನಲ್ಲಿ ನಮ್ಮ ನಿವೃತ್ತ ಅಧ್ಯಾಪಕರಂಗದವರಿದ್ದಾರೆ, ಸಿಬ್ಬಂದಿಗಳಿದ್ದಾರೆ, ಅದೇ ರೀತಿ ನಮ್ಮ ಪೂರ್ವ ವಿದ್ಯಾರ್ಥಿಗಳ, ಹಳೆ ವಿದ್ಯಾರ್ಥಿಗಳ ಒಟ್ಟು ಕೂಡುವಿಕೆಯ ಈ ಒಂದು ಕಾರ್ಯಕ್ರಮ. ಒಟ್ಟು 25,000 ನಮ್ಮ ಸಂಖ್ಯೆಯನ್ನು ನಾವು ತಲುಪುವ ರೀತಿಯಲ್ಲಿ ನಾವು 1 ವರ್ಷದಲ್ಲಿ ನಮ್ಮ ಹಳೆ ವಿದ್ಯಾರ್ಥಿಗಳನ್ನು ನಾವೆಲ್ಲರೂ ಕೂಡ ಒಟ್ಟುಗೂಡಿಸಲಿಕ್ಕಿದ್ದೇವೆ. ಈ ಒಂದು ಕಾರ್ಯಕ್ರಮದ ಪೂರ್ವಭಾವಿಯಾಗಿ ವಿಶೇಷವಾಗಿ 21 ತಾರೀಕು ಶನಿವಾರ ಶಾಲೆಯ ಅಲ್ಲಿ ವಿವಿಧ ಕಾರ್ಯಕ್ರಮ ನಡೆದರೂ ಕೂಡ ಸಂಜೆ 3 ಗಂಟೆಗೆ ಸರಿಯಾಗಿ ಈ ಒಂದು ನೂತನವಾಗಿ ನಿರ್ಮಿಸಲು ಉದ್ದೇಶಿಸಿದಂತಹ ಈ ವಿಜ್ಞಾನ ಭವನದ 1.5 ಕೋಟಿಯ ಈ ಒಂದು ಶಂಕುಸ್ಥಾಪನೆಯ ಈ ಒಂದು ಶಿಲಾನ್ಯಾಸವನ್ನು ನೆರವೇರಿಸಿದ್ದಾರೆ ಸನ್ಮಾನಿತ UT ಖಾದರ್ ನಮ್ಮ ಈ ಭಾಗದ ಶಾಸಕರು, ಅದೇ ರೀತಿ ಸಭಾಧ್ಯಕ್ಷರು, ಕರ್ನಾಟಕ ವಿಧಾನಸಭೆ. ಈ ಕಾರ್ಯಕ್ರಮದ ಗೌರವಾನ್ವಿತ ಅಧ್ಯಕ್ಷತೆಯನ್ನ ಉಳ್ಳಾಲ ದರ್ಗದ ಸೈಯದ್ ಮದೆ ಜುಮ್ಮಾ ಮಸೀದಿಯ ಅಧ್ಯಕ್ಷರಾದಂತಹ ಸನ್ಮಾನ್ಯ ಜನಾಬ್ ಬಿಜಿ ಹನೀಫಾಜಿ ಅವರು ವಹಿಸಲಿಕ್ಕಿದ್ದು, ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಈ ಲಾಂಛನದ ಬಿಡುಗಡೆ ಕಾರ್ಯಕ್ರಮವನ್ನ, ಸುವರ್ಣ ಸಂಭ್ರಮದ ಲಾಂಛನದ ಬಿಡುಗಡೆಯನ್ನ ನಮ್ಮ ಉಸ್ತುವಾರಿ ಸಚಿವರು, ಆರೋಗ್ಯ ಸಚಿವರಾದಂತಹ ಶ್ರೀಮಾನ್ ದಿನೇಶ್ ಗುಂಡೂರಾವ್ ಅವರು ನಡೆಸಲಿಕ್ಕಿದ್ದಾರೆ. ಅದೇ ರೀತಿ ಸನ್ಮಾನಿತ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ, ಮಂಗಳೂರು ಸಂಸದರು, ಮಧು ಬಂಗಾರಪುರರು ಸಚಿವರು, ಜಮೀರ್ ಅಹಮದ್ ಖಾನ್ ಅವರು, ಜನಾಬ್ ರಹೀಮ್ ಖಾನ್ ಸಚಿವರು, ಅದೇ ರೀತಿ ನಮ್ಮ MNCಗಳಾದಂತಹ ಐವನ್ ಡಿಸೋಜರ್ ಅವರು, ಅದೇ ರೀತಿ ಸನ್ಮಾನಿತ ಗೋವಿಂದ ರಾಜು, ಮಂಜುನಾಥ್ ಭಂಡಾರಿ, ನಜೀರ್ ಅಹಮದ್ ರವರು, UP ವೆಂಕಟೇಶ್, ಅಬ್ದುಲ್ ಜಬ್ಬಾರ್, UT ಇಫ್ತಿಖಾರ್ ಫರೀದ್ ರವರು, ಜನಬ್ BM ಫಾರೂಕ್ ರವರು, ಜನಬ್ ವಿನಾಯಕ್ ಆಡಿ ಅವರು, UT ಮೋಹನ್ ಅವರು, ಡಾಕ್ಟರ್ ಮೋಹನ್ ಆಳ್ವ, AG ಶೆಟ್ಟಿ ಅವರು, ಜನಬ್ ರಿಯಾಜ್ ಬಾಬಾ, ಜನಬ್ HK ಖಾದರ್, ಹೀಗೆ ವಿವಿಧ ಗಣ್ಯರ ಉಪಸ್ಥಿತಿಯಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯಲಿದೆ. ವಿಶೇಷವಾಗಿ 3 ಗಂಟೆಗೆ ಈ ಶಂಕುಸ್ಥಾಪನಾ ಶಿಲಾನ್ಯಾಸ ನಡೆಯಲಿದೆ. ಅನಂತರ ನಮ್ಮ ಮದನಿ ಅಲುಮ್ನಿ ಅಂದ್ರೆ ಪೂರ ನಮ್ಮ ಈ ನಮ್ಮ ವಿದ್ಯಾರ್ಥಿಗಳಿಂದ ವಿಶೇಷವಾದಂತಹ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ ನಡೆಯಲಿದೆ. ಅದರಲ್ಲಿ ಸಂಗೀತ ಸಮಂಜನೆ ಇರ್ಬೋದು, ಅಥವಾ ಕಾಮಿಡಿ ಗಿಟ್ ಇರ್ಬೋದು, ವೈವಿಧ್ಯವಾದಂತಹ ಕಾರ್ಯಕ್ರಮ 6 ಗಂಟೆಯಿಂದ 8:30 ಗಂಟೆ ತನಕ ನಮ್ಮ ಈ ಹಳೆ ವಿದ್ಯಾರ್ಥಿಗಳ ಸಂಗಮದಲ್ಲಿ ನಡೆಯಲಿದೆ. ಅದೇ ರೀತಿ 50 ವರ್ಷದ ಈ ಸುವರ್ಣ ಸಂಭ್ರಮ ತುಂಬಿದ ಈ ಸಂಭ್ರಮದಲ್ಲಿ ನಮ್ಮ ಈ ಲಾಂಛನ ಅಂದ್ರೆ ಲೋಗೋದ ಅನಾವರಣ ಕೂಡ ನಡೆಯಲಿಕ್ಕಿದೆ. ಒಟ್ಟು ಈ ಒಂದು ಕಾರ್ಯಕ್ರಮದ ಶೀರ್ಷಿಕೆ ಏನಂದ್ರೆ ಮದನಿ ಅಲುಮ್ನಿ ಅಸೋಸಿಯೇಷನ್. ಅಂದ್ರೆ ಮದನಿ ಅಂದ್ರೆ M, ಅಲುಮ್ನಿ ಅಂದ್ರೆ A, ಅದೇ ರೀತಿ ಅಸೋಸಿಯೇಷನ್ ಅಂದ್ರೆ A ಅಂದ್ರೆ ಅಂದ್ರೆ ಅಮ್ಮ. ಅಮ್ಮ ಅಂದ್ರೆ ನಮ್ಗೆ ಈ ಶಾಲೆ, ನಮ್ಗೆ ವಿದ್ಯೆಯನ್ನು ಕೊಟ್ಟಂತಹ ತಾಯಿ, ಆ ತಾಯಿಗೆ ನಮ್ಮ ಕೊಡುಗೆಯನ್ನು ಕೊಡುವಂತಹ ವಿಶೇಷವಾದ ಕಾರ್ಯಕ್ರಮವಾಗಿ ಮೂಡಿ ಬರಲಿಕ್ಕಿದೆ. ಇದೇ ರೀತಿ ಈ ಒಂದು ಕಾರ್ಯಕ್ರಮದ 1 ವರ್ಷದ ನಿತ್ಯ ನಿರಂತರವಾದ ಕಾರ್ಯಕ್ರಮಕ್ಕೆ ಎಲ್ಲರ ಕೊಡುಗೆಯ ದಾನಿಗಳ ಸಹಾಯದೊಂದಿಗೆ ನಮ್ಮ ಹಳೆಯ ವಿದ್ಯಾರ್ಥಿ, ಅದೇ ರೀತಿ ನಮ್ಮ ನಿವೃತ್ತ ಅಧ್ಯಾಪಕ ಮತ್ತು ಸಿಬ್ಬಂದಿ ವರ್ಗಗಳ ಕೊಡುಗೆಯಾಗಿ ಈ ಒಂದು 1 ವರ್ಷದಲ್ಲಿ ನಮ್ಮ ಈ 1.5 ಕೋಟಿಯ ನೂತನ ಕಟ್ಟಡ ಕೂಡ ಖಂಡಿತವಾಗಿ ಲೋಕಾರ್ಪಣೆಗೊಳ್ಳಲಿದೆ ಅನ್ನುವ ಆಶಯದೊಂದಿಗೆ
ಎಲ್ಲ ನಮ್ಮ ಮದನಿಯಲ್ಲಿ ಕಲಿತಂತಹ ಈ ನಮ್ಮ ಮಾಧ್ಯಮದ ಮೂಲಕ ವಿನಂತಿಯನ್ನು ಮಾಡ್ತೇವೆ. ಮದನಿ ಸಂಸ್ಥೆಯಲ್ಲಿ ಕಲಿತಂತಹ ಎಲ್ಲ ನಮ್ಮ ವಿದ್ಯಾರ್ಥಿ ಮಿತ್ರರು ಯಾರು ಕೂಡ ನಮ್ಮ ಹಳೆಯ ವಿದ್ಯಾರ್ಥಿ ಆಗಿದ್ದಾರೆ. ನಿಮ್ಗೆ ಈ ಪತ್ರಿಕಾ ಮಾಧ್ಯಮದ ಮೂಲಕ ವಿನಂತಿಯನ್ನು ಮಾಡ್ತೇವೆ, ಬಂದು ನಮ್ಮೊಂದಿಗೆ ಸೇರ್ಕೊಳ್ಳಿ. ನಮ್ಮ ಈ ಶಾಲೆಯನ್ನ ಮತ್ತಷ್ಟು ಬಲಗೊಳಿಸೋಣ. ನಮ್ಮ ಈ ಒಂದು ನೆನಪಿನ ಅಂಗಳದ ಈ ಶಾಲೆಗೆ ನಮ್ಮ ಕೊಡುಗೆಯನ್ನು ನೀಡೋಣ ಅನ್ನೋದೊಂದಿಗೆ, ತಮ್ಮ ಸಂದೇಶದೊಂದಿಗೆ ಈ ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ದೇವೆ.